ಈ ಒಂದು ಜಾತಿ ಗಣತಿ 2015ರಲ್ಲಿ ಹಿಂದೆ ರಾಜ್ಯ ಸರ್ಕಾರ ಮಾಡಿತ್ತು. ಆದರೆ ಜಾತಿ ಗಣತಿ ಮಾಡೋದನ್ನು ನಾವು ಸ್ವಾಗತ ಮಾಡ್ತೇವೆ. ಇತ್ತೀಚೆಗೆ 11 ವರ್ಷಗಳಾದಮೇಲೆ ಜಾತಿ ಗಣತಿನ ಬಿಡುಗಡೆ ಮಾಡಿದಾಗ ಆ ಜಾತಿ ಗಣತಿಯಲ್ಲಿ ನಮ್ಮದು ಇಡೀ ನೇಕಾರ ಸಮುದಾಯವು 9 ಲಕ್ಷ ನಮೂದಾಗಿರೋದು ನಮ್ಮ ಗಮನಕ್ಕೆ ಬಂದಿದೆ. ಆದರೆ ಇಡೀ ರಾಜ್ಯದಲ್ಲಿ 31 ಜಿಲ್ಲೆಯಲ್ಲೂ 224 ವಿಧಾನಸಭಾ ಕ್ಷೇತ್ರದಲ್ಲೂ ನಮ್ಮ ನೇಕಾರ ಸಮುದಾಯವು ಸುಮಾರು 45 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದಾವೆ. ಆದರೆ ಅಲ್ಲಿ ನಮೂದಾಗಿರೋದು ಕೇವಲ 9 ಲಕ್ಷ ಜನಸಂಖ್ಯೆ. ಅದು ನಾವು ವಿರೋಧ ಮಾಡ್ತೇವೆ. ಆದ್ದರಿಂದ ನಾವೆಲ್ಲ ಮಠಾಧೀಶರು, ನೇಕಾರ ಪ್ರಮುಖರು, ಎಲ್ಲ ಮುಖಂಡರೆಲ್ಲ ಸೇರಿ ನಾವೇ ಪ್ರತ್ಯೇಕವಾಗಿ ಆ್ಯಪ್ ಬಿಡುಗಡೆ ಮಾಡಿ ನಾವೊಂದು ಇಡೀ ರಾಜ್ಯದಲ್ಲಿ ಒಂದು ಗ್ರಾಮನೂ ಬಿಡದೆ ನಾವು ಸಮೀಕ್ಷೆ ಮಾಡಿ ನಾವು ಸರ್ಕಾರಕ್ಕೆ ಸಲ್ಲಿಸೋದಕ್ಕೆ ನಾವೊಂದು ನಿರ್ಣಯ ತಗೊಂಡಿದ್ದೇವೆ. ಆ ನಿರ್ಣಯದಂತೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ಇದು ಜಾತಿ ಗಣತಿ ಸಮೀಕ್ಷೆ ಮುಕ್ತಾಯ ಆಗ್ತದೆ. ಈ ಒಂದು ಸಮೀಕ್ಷೆಯನ್ನು ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಇತರೆ ಜನಪ್ರತಿನಿಧಿಗಳಿಗೆ ನಾವು ಒಂದು ಸಮೀಕ್ಷೆನ ಸಲ್ಲಿಸಿ ನಮ್ಮ ಹಕ್ಕುಗಳನ್ನು ನಾವು ಕೇಳೋರಿದ್ದೇವೆ. ನಾವು ತುಂಬ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಡೀ ರಾಜ್ಯದಲ್ಲಿ ನೇಕಾರ ಸಮುದಾಯವು 6ನೇ ಸ್ಥಾನದಲ್ಲಿದೆ. 6ನೇ ಸ್ಥಾನದಲ್ಲಿ. ಆದರೆ ಇನ್ನು ಕಡಿಮೆ ಸ್ಥಾನದಲ್ಲಿ ರಾಜಕೀಯದಲ್ಲಿ ಮುಂದೆ ಇದನ್ನು ನಾವು ಅದನ್ನು ಸ್ವಾಗತ ಮಾಡ್ತೇವೆ, ನಾವೇನು ವಿರೋಧ ಮಾಡಲ್ಲ. ಆದರೆ ನಾವು ಎಲ್ಲೋ ಒಂದು ಕಡೆ ವಂಚಿತರಾಗಿದ್ದೇವೆ. ನಮ್ಮ ಹಕ್ಕುಗಳನ್ನು ನಮಗೆ ಕೊಡಿ, ಅನುದಾನಗಳಿರ್ಬೋದು, ನಮ್ಮ ನಿಗಮಗಳಿಗೆ, ನಮ್ಮ ನೇಕಾರ ಸಮುದಾಯದ ನಿಗಮಗಳು ನೇಕಾರಿಗೆ ಕೊಡಿ ಅಂತೇಳಿ ನಾವು ಒತ್ತಾಯ ಮಾಡ್ತಾಯಿದೆ. ಮುಂದಿನ ದಿನಗಳಲ್ಲಿ ಒಂದು ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕಂತೇಳಿ ತಮ್ಮ ಮೂಲಕ ಮನವಿ ಮಾಡ್ತಾಯಿದ್ದೇನೆ. ಹಾಗೆ ಜಾತಿ ಗಣತಿ ಸಮೀಕ್ಷೆ ಮಾಡಲು ಯಶಸ್ವಿ ಆಗೋದಕ್ಕೆ ತಾವು ಸಹಕಾರ ಮಾಡಿರಬೇಕಂತೇಳಿ ತಮ್ಮಲ್ಲಿ ಕಳಕಳಿಗೆ ಮನವಿ ಮಾಡ್ತಾಯಿದ್ದೀನಿ. BS ಸೋಮಶೇಖರ್, ರಾಜ್ಯಾಧ್ಯಕ್ಷರು, ನೇಕಾರ ಸಮುದಾಯಗಳು. BJPನವರು ಕೂಡ ಅವಕಾಶ ಕೊಟ್ಟಿದ್ದಾರೆ. ಅದೆಲ್ಲ ಆ ಒಂದು ಸಂಖ್ಯೆಗೆ ಅನುಗುಣವಾಗಿ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ಹೊರಗಿರ್ತಕ್ಕಂಥದ್ದು. ಉದಾಹರಣೆಗೆ ನಮ್ಮ ಅಧ್ಯಕ್ಷ ಹೇಳಿದ್ರು 5-6 ಕ್ಷೇತ್ರದಿಂದ ನಾವು ನಿಲ್ತಕ್ಕಂಥ ಕೆಪಾಸಿಟಿ ಇದೆ ಅಂತಕ್ಕಂಥ. ಅದು 10ರವರೆಗೂ ಕೂಡ ಹೋಗ್ಲಿಕ್ಕೆ ಇರ್ತಕ್ಕಂಥದ್ದು. 10 ಕ್ಷೇತ್ರದಲ್ಲಿ ನೇರವಾಗಿ ನಾವೇ ಕಾಂಪೀಟ್ ಮಾಡಿ ಗೆಲ್ಲುವಂಥ ಶಕ್ತಿ ನಮಗಿದೆ. ಆದರೆ ತಮಗೆಲ್ಲರೂ ಕೂಡ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಆಗ್ತಾ ಇದೆ ರಾಜಕಾರಣ ಅಂತಕ್ಕಂಥದ್ದು. ಆ ದೃಷ್ಟಿಯಿಂದ ಕೊಡಬೇಕಾಗಿರ್ತಕ್ಕಂಥ ಉದಾಹರಣೆಗೆ ಇವತ್ತು 3 ನಿಗಮಗಳು ಸರ್ಕಾರದಲ್ಲಿ ನೇಕಾರಿಗೋಸ್ಕರ ಇರ್ತಕ್ಕಂಥವು. 3 ನಿಗಮಗಳು ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 3 ನಿಗಮಗಳನ್ನು ಕೂಡ ನೇಕಾರಿಗೆ ಕೊಟ್ಟಿರ್ತಕ್ಕಂಥದ್ದು. ಆದರೆ ಇವತ್ತಿನ ಸರ್ಕಾರ ಅದನ್ನು ತಿರಸ್ಕಾರ ಮಾಡಿ ಬೇರೆ ಸಮುದಾಯ ಕೊಟ್ಟಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನೇಕಾರ ಮನಸ್ಸಿಗೆ ಸ್ವಲ್ಪ ಕೊಂಚ ನೋವಾಗ್ತಕ್ಕಂಥದ್ದು ಸಹಜ. ಸೊ ಆ ದೃಷ್ಟಿಯಿಂದ ಒಂದು ಸಮಾನತೆ ಇವರು ಕೂಡ ಸಿಗಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನು ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ಎಲ್ಲ ಸಮುದಾಯಗಳ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಈ ರೀತಿ ಆಯಾ ಸಮುದಾಯಗಳ ಹಿಂದಿನ ಹಿರಿಯರ ಸಣ್ಣ ವಿಶ್ವವಿದ್ಯಾಲಯಗಳಿಗೆ ಇರ್ತಕ್ಕಂಥ ಒಂದು ಪ್ರತೀತಿ ಇದೆ. ಆ ದೃಷ್ಟಿಯಿಂದ ನಾವು ಕೂಡ ಈಗಾಗಲೇ ಹಂಪಿ ಯೂನಿವರ್ಸಿಟಿ ಏನಿದೆ ಅದಕ್ಕೆ ಶ್ರೀ ದೇವರ ದಾಸಯ್ಯನವರ, ಏಕೆಂದರೆ ನಮ್ಮ ಮೂಲ ದೇವರ ದಾಸಯ್ಯನವರು ಈ ಮಾನವ ಕೋಟಿಗೆ ಇವತ್ತು ಆಧ್ಯಾತ್ಮಿಕ ಚಿಂತನೆ 176 ವಚನಗಳನ್ನ ಬರೆದಿರ್ತಕ್ಕಂಥ ಪುರುಷನ ಒಂದು ವ್ಯವಸ್ಥೆನ ಒಂದು ಯೂನಿವರ್ಸಿಟಿಗೆ ಇಡಬೇಕು ಅಂತಕ್ಕಂಥ ಡಿಮ್ಯಾಂಡು ಕೂಡ ನಮ್ಗಿರ್ತಕ್ಕಂಥದ್ದು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.